ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಮೊದಲು ಈ ಥರ ಪೆಟಲ್ ಮಾಡ್ಕೊಬೇಕು. ಈ ಥರ ಇದು ಹೇಗೆ ಮಾಡೋದು ಅಂತ ನೋಡೋಣ. ನೀವು 2 ಕಲರ್ ಆದರೂ ಹಾಕ್ಬೋದು, 2 ಅಥವಾ 3 ಕಲರ್ ಹಾಕ್ಬೋದು. ನಾನು ಒಂದೇ ಕಲರಲ್ಲಿ ತೋರಿಸ್ತೀನಿ. ಇಷ್ಟು ಈ ಥರ ದಾರ ತಗೊಂಡು ಇದನ್ನ ಇಟ್ಕೊಂಡು ಈ ಥರ ಇದರೊಳಗಡೆಯಿಂದ ಈ ಥರ ತಗೊಳ್ಳಿ. ಮತ್ತು ಇನ್ನೊಂದು ಸಲ ಈ ಥರ ತಗೊಳ್ಳಿ. ಈ ಥರ ನಾಟಾಗುತ್ತೆ. ಈಗ ಇಲ್ಲಿಂದ 10 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 9 10 ಈ ಥರ 10 ಚೈನ್ ಹಾಕ್ಕೊಂಡು ಈಗ ನಾವು ಫಸ್ಟು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಲಾಕ್ ಹಾಕ್ಕೊಳ್ಳಿ. ಅಲ್ಲಿಗೆ ಅಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ, ಎಂಡ ನಾಟು. ಈಗ ಇಲ್ಲಿಂದ ಸೂಜಿ ಮೇಲೆ ಈ ಥರ ಒಂದು ಸಲ ದಾರ ತಗೊಂಡು ಈ ಚೈನ್ಗೆ ಈ ದಾರನೂ ಸೇರಿಸ್ಕೊಳ್ಳಿ. ಈ ಚೈನ್ಗೆ ಹಾಫ್ ಕಂಬ ಹಾಕ್ಕೊಳ್ಳಿ. ಈ ಥರ ಫುಲ್ಲು ಈ ಥರ ದಾರ ಎಳಿಬೇಕು. ಈ ಥರ ಮತ್ತು ಈ ಥರ ಒಂದು ಸಲ ದಾರ ತಗೊಂಡು ಈ ಚೈನ್ ಒಳಗಡೆಯಿಂದ ಈ ಥರ ದಾರ ತಗೊಂಡು ಈ ಥರ ಫುಲ್ ದಾರ ತಗೊಬೇಕು. ಈ ಥರ ಹಾಫ್ ಕಂಬ 20 ಹಾಫ್ ಕಂಬ ಹಾಕ್ಕೊಳ್ಳಿ. ಈ ಥರ 3 4 5 12 13 14 15 16 ಈ ದಾರ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ದಾರನ ಕಟ್ ಮಾಡ್ಕೊಳ್ಳಿ. ಈ ಥರ 16 17 18 19 ಈ ಥರ 20 ಕಂಬ ಹಾಕಿ ಇಲ್ಲಿ ಫಸ್ಟ್ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ದಾರ ತಗೊಂಡು ಈ ಥರ ಎಣ್ಣಾಟ ಹಾಕ್ಕೊಳ್ಳಿ. ಈ ಥರ ಹಾಕಿ ಮತ್ತೆ ಇಲ್ಲಿಂದ 2 ಚೈನ್ ಹಾಕಿ ಈ ಥರ ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ 10 ಡಬಲ್ ಕ್ರೋಶೆ ಕಂಬ ಹಾಕಬೇಕು. ಅರ್ಧಕ್ಕೆ 2 3 4 5 6 7 8 9
ಡಬಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ 10 ಡಬಲ್ ಕ್ರೋಶೆ ಕಂಬ ಹಾಕಿ ಮತ್ತು ಈ ಥರ ಟರ್ನ್ ಮಾಡಿ ಈ ಮೊದಲನೇ ಕಂಬಕ್ಕೆ ಇಲ್ಲಿ ಸಿಂಗಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಕಂಬ ಹಾಕಿ ಇಲ್ಲಿ ಇದಕ್ಕೆ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ಸ್ ಏರಿಸಿ ಮತ್ತು ಪಕ್ಕ ಸಿಂಗಲ್ ಕ್ರೋಶೆ ಕಂಬ ಹಾಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಕಂಬ ಹಾಕಿ ಮತ್ತೆ ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ 10 ಕಂಬಕ್ಕೂ 10 ಬೀಡ್ಸ್ ಸೇರಿಸ್ಕೊಳ್ತಾ ಹೋಗಬೇಕು ಸಿಂಗಲ್ ಕ್ರೋಶೆ ಕಂಬಕ್ಕೆ. ಈ ಥರ ನೋಡಿ ಈ ಥರ 9 ಬೀಡ್ಸ್ ಬರುತ್ತೆ. 3 6 9 ಬೀಡ್ಸ್ ಬರುತ್ತೆ. ಇಲ್ಲಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡಿಕೊಡಿ. ಈ ಥರ ದಾರ ಕಟ್ ಮಾಡಿ ಈಗ ನಾವು ಬೀಡ್ಸ್ ಹಾಕಿದ್ವಲ್ಲ ಅದು ಫ್ರಂಟು, ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಒಂದು ಚೈನ್ ತಗೊಳ್ಳಿ. ಚೈನ್ ತಗೊಂಡು ಈ ಥರ ದಾರ ಎಳ್ಕೊಳ್ಳಿ ಬ್ಯಾಕ್ ಸೈಡ್ ಇದು. ಮತ್ತು ಇನ್ನೊಂದು ಈ ಕಡೆ ಚೈನ್ ತಗೊಂಡು ಅದರೊಳಗಡೆಯಿಂದನೂ ಈ ಥರ ದಾರ ಎಳ್ಕೊಳ್ಳಿ. ಈ ಥರ ದಾರ ಎಳ್ಕೊಂಡು ಈ ಥರ ಕಟ್ ಮಾಡಿ ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಾಕೊಳ್ಳಿ. ದಾರನ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಾಕೊಳ್ಳಿ. ನೋಡಿ ಈ ಥರ ಅಂಟಾಕಿದ್ದೀನಿ. ಬ್ಯಾಕ್ ಸೈಡು ಈ ಥರ ಬಂತು ನೋಡಿ. ಈಗ ಈ ಥರ ಎಮ್ಮಿಂಗ್ ಸೂಜಿಗೆ 2 ಎಳೆ ಎಮ್ಮಿಂಗ್ ಥ್ರೆಡ್ ಏರಿಸ್ಕೊಂಡಿದ್ದೀನಿ. ಈಗ ಇದನ್ನು ಬ್ಯಾಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಸೈಡಿಂದ ಈ ಥರ ಸೂಜಿ ಏರಿಸಿ ಇದಕ್ಕೆ ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಸೇರಿಸಿ ಇಲ್ಲಿ ಎಂಡಲ್ಲಿ ಹಾಕಿರಬೇಕು ದಾರಕ್ಕೆ. ಬ್ಯಾಕ್ ಸೈಡಿಂದ ಉಳ್ಕೊಳ್ಳಿ. ಈಗ ಮತ್ತೆ ಸೇರಿಸ್ಕೊಳ್ಳಿ. ಈ ಥರ ಸೇರಿಸಿ ಈಗ ಬಟ್ಟೆಗೆ ಸೇರಿಸಿ ಹೆಮ್ಮಿಂಗ್ ಮಾಡ್ಕೊಳ್ಳಿ. ಈ ಥರ ಈ ಡಿಸೈನು ಮತ್ತು ಈ ಬಟ್ಟೆ ಎರಡು ಸೇರಿಸಿ ಹೆಮ್ಮಿಂಗ್ ಮಾಡ್ಕೊಳ್ಳಿ. ಒಂದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು 4 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನೀವು 4 ಎಳೆ ಮಾಡ್ಕೊಳ್ಳಿ. ಹೆಮ್ಮಿಂಗ್ ದಾರ ಈ ಥರ ನಾಟಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಫ್ರಂಟು. ನಿಮಗೆ ಎಷ್ಟು ದೂರ ಬೇಕಷ್ಟು ದೂರ ಇದನ್ನು ಇಟ್ಕೊಂಡು ಇದು ಬ್ಯಾಕ್ ಸೈಡು
ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಸೇರಿಸಿ ಮತ್ತು ಈ ಕೆಳಗಡೆಯಿಂದ ಫ್ರಂಟಿಗೆ ಬರೋ ಈ ಥರ ಫ್ರಂಟಿಗೆ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇದನ್ನು ಈ ಥರ ಬ್ಯಾಕ್ ಸೈಡು ಬಟ್ಟೆಗೆ ಹೇಮಿಂಗ್ ಮಾಡ್ಕೊಳ್ಳಿ. ಎಷ್ಟು ದೂರ ಬೇಕಷ್ಟು ದೂರ ನೋಡಿಕೊಂಡು ಈ ಥರ. ಆಮೇಲೆ ಇಲ್ಲಿ ತುದಿಯಿಂದ ಈ ಥರ ತುದಿಯಿಂದ ಹೇಮಿಂಗ್ ಮಾಡ್ಕೊಳ್ಳಿ. ಈ ಥರ 3 ಸಲ ನಾಟ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.